ಅಧಿಕ ಮಾಸದ ಬಗ್ಗೆ ಈ ಹಿಂದೆ ಕೆಲ ಮಾಹಿತಿ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವೇನಾದ್ರೂ ಆ ಮಾಹಿತಿ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಆ ನಂತರದಲ್ಲಿ ಈ ಮಾಹಿತಿ ತಿಳ್ಕೊಳ್ಳಿ. ಹಾಗಾದ್ರೆ ಅಧಿಕ ಮಾಸ ಏಕೆ ಬರ್ತದೆ ಅಂತ ಕೇಳಿದ್ರೆ, ಸೌರಮಾನದ ಜೊತೆ ಚಾಂದ್ರಮಾನವನ್ನ ಸರಿದೂಗಿಸಲು ಅಧಿಕ ಮಾಸವು ಬರುತ್ತದೆ. ಪಂಚಾಂಗವನ್ನು ಸೂರ್ಯ ಮತ್ತು ಚಂದ್ರನ ಚಲನೆಯ ಆಧಾರದಲ್ಲಿಯೇ ರಚಿಸಲಾಗಿದೆ. ವೈಜ್ಞಾನಿಕವಾಗಿ ಚಂದ್ರನು ಭೂಮಿಯನ್ನ ಒಂದು ಸುತ್ತು ಸುತ್ತಲಿಕ್ಕೆ 29 ದಿವಸ ಬೇಕಾಗ್ತದೆ. ಇದಕ್ಕೆ ಚಾಂದ್ರಮಾಸ ಅಂತ ಹೇಳಲಾಗ್ತದೆ. ಈ ಲೆಕ್ಕಾಚಾರದ ಪ್ರಕಾರ 12 ಮಾಸಗಳು ಅಂದ್ರೆ 354 ದಿವಸಗಳು. ಒಂದು ಚಾಂದ್ರಮಾನ ವರ್ಷವನ್ನ ಒಂದು ಸಂವತ್ಸರ ಅಂತ ಕರೆಯಲಾಗ್ತದೆ. ಅದೇ ರೀತಿ ಭೂಮಿಯು ಸೂರ್ಯನ ಸುತ್ತಲೂ 365 ದಿನಗಳು ಬೇಕಾಗ್ತದೆ. ಅಂದರೆ ಸೌರಮಾನದ ಪ್ರಕಾರ ಒಂದು ವರ್ಷದಲ್ಲಿ 365 ದಿನಗಳಿರ್ತವೆ. ಅಂದರೆ ಚಾಂದ್ರಮಾನ ವರ್ಷವು ಸೌರಮಾನ ವರ್ಷಕ್ಕಿಂತ 11 ದಿನ ಚಿಕ್ಕದಾಗಿರ್ತದೆ. ಇದರ ಅರ್ಥ ಪ್ರತಿ 33 ತಿಂಗಳಿಗೊಮ್ಮೆ ಚಂದ್ರನ ವರ್ಷವು ಸೌರಮಾನ ವರ್ಷಕ್ಕಿಂತ 30 ದಿನಗಳು ಹಿಂದೆ ಉಳಿದು ಬಿಡುತ್ತವೆ. ಚಂದ್ರನ ವರ್ಷವನ್ನ ಸೌರ ವರ್ಷಕ್ಕೆ ಸಮನಾಗಿಸಲು 33 ತಿಂಗಳಿಗೆ ಒಮ್ಮೆ ಒಂದು ಮಾಸವನ್ನ ಹೆಚ್ಚುವರಿಯಾಗಿ ಸೇರಿಸಲಾಗ್ತದೆ. ವಸಿಷ್ಠ ಸಿದ್ಧಾಂತದ ಪ್ರಕಾರ ಎಷ್ಟು ತಿಂಗಳು, ಎಷ್ಟು ದಿನ ಹಾಗೂ ಎಷ್ಟು ಘಟಿಗಳಿಗೆ ಒಂದು ಸಾರಿ ಈ ಅಧಿಕ ಮಾಸ ಬರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್